ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್. ಏನಪ್ಪ ಇವತ್ತು ಯಾವುದೋ ತೆಂಗಿನ ತೋಟದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರ? ಖಂಡಿತವಾಗ್ಲೂ ಹೌದು. ನಾನಿವತ್ತು ಒಬ್ಬ ವಿಶೇಷವಾದ ವ್ಯಕ್ತಿನ ನಿಮಗೆ ಪರಿಚಯಿಸೋದಕ್ಕೆ ಅಂತ ಬಂದಿದ್ದೀನಿ. ಈ ವ್ಯಕ್ತಿನ ನೀವು ಹಲವಾರು ಚಲನಚಿತ್ರಗಳಲ್ಲಿ ನೋಡಿರ್ತೀರಾ, ಹಾಗೆ ಧಾರಾವಾಹಿಗಳಲ್ಲೂ ಕೂಡ ನೋಡಿರ್ತೀರಾ, ಕಿರುಚಿತ್ರಗಳಲ್ಲೂ ಕೂಡ ನೀವು ನೋಡಿರ್ತೀರಾ. ಯಾರಪ್ಪ ಆ ವ್ಯಕ್ತಿ ಅಂತ ನಿಮಗೆ ಪರಿಚಯಿಸ್ತೀನಿ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ನಮ್ಮ ಮೈಸೂರು ಅನೇಕ ಕಲಾವಿದರುಗಳನ್ನ ಕೊಡುಗೆಯನ್ನಾಗಿ ಕೊಟ್ಟಿದೆ. ಅವರಲ್ಲಿ ಕೆಲವರು ಚಿತ್ರರಂಗದಲ್ಲಿ, ಕಿರುತೆರೆಯಲ್ಲಿ, ನಾಟಕ ರಂಗದಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದಾರೆ. ಇನ್ನೂ ಅನೇಕ ಕಲಾವಿದರುಗಳು ಎಲೆ ಮರೆ ಕಾಯಿ ಹಾಗೆ ಉಳ್ಕೊಂಡಿದ್ದಾರೆ. ಅಂತಹ ಒಬ್ಬ ಕಲಾವಿದರನ್ನ ಇವತ್ತು ನಾನು ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಚೇತನ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವರು ಆನಂದ್ ಬಾಬು ಅವರು ಅಂತ. ಸೊ ಇವರು ಮೈಸೂರಿನ ಕಲಾವಿದರು. ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ, ಕಿರುಚಿತ್ರಗಳಲ್ಲಿ ಕೂಡ ನಟಿಸ್ತಾ ಇರ್ತಾರೆ. ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ. ಜನಪ್ರಿಯ ಧಾರಾವಾಹಿ ಆಗಿದ್ದಂತಹ ಪಾಪ ಪಾಂಡು ಹಾಗೆ ಸಿಲ್ಲಿಲಲ್ಲಿ ಈ ಧಾರಾವಾಹಿಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಸರ್, ನೀವು ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಮಾಡಿಕೊಡಿ. ಖಂಡಿತವಾಗಿ. ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ನನ್ನ ಹೆಸರು ಆನಂದ್ ಬಾಬು ಅಂತ. ನಮ್ಮ ತಂದೆ ಎನ್ ಸುಬ್ರಹ್ಮಣ್ಯಂ ಅಂತ ಸಬ್ ಸ್ಟಾರ್ ಆಗಿದ್ರು. ಅವ್ರಿಗೆ 3 ಜನ ಮಕ್ಕಳು, ನಾನು, ನನ್ನ ತಂಗಿ, ನನ್ನ ತಮ್ಮ. ನಮ್ಮ ತಾಯಿ ಗೃಹಿಣಿ ಆಗಿದ್ರು. ನಾನು ಮಿಡ್ಲಿ ಸ್ಕೂಲು, ಹೈಸ್ಕೂಲು ಎಲ್ಲ ನಾಗಮಂಗಲದಲ್ಲಿ ಮಾಡಿದೆ. ಆ ನಂತರದಲ್ಲಿ ನಾನು ಮಂಡ್ಯದಲ್ಲಿ ನೆಲೆಸಿದೆ. ಮಂಡ್ಯದಲ್ಲಿ BCom ಪದವಿನ ಮುಗಿಸ್ದೆ. ಸೊ ಇಷ್ಟೊತ್ತು ಇವ್ರನ್ನ ನೋಡಿದ್ರಿ. ಇವ್ರನ್ನ ನೋಡಿದಾಗ ನಿಮ್ಗೆ ಒಂದು ಡೌಟ್ ಬಂದಿರಬೇಕು, ಈ ಮುಖನ ಎಲ್ಲೋ ನೋಡ್ದಂಗಿದೆ ಅಂತ. ಖಂಡಿತವಾಗ್ಲೂ ಹೌದು. ಇವರು ಬೇರೆ ಯಾರು ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟ ಹಾಗೂ ರಂಗಕರ್ಮಿ, ನಮ್ಮ ನೆಚ್ಚಿನ ಮಂಡ್ಯ ರಮೇಶ್ ಅವರ ಸಹೋದರ, ಅವರ ಅಣ್ಣ. ಸೊ ಬನ್ನಿ, ಇವರ ಜೀವನದ ಅನುಭವಗಳನ್ನ ಇನ್ನಷ್ಟು ತಿಳ್ಕೊಂತಾ ಹೋಗೋಣ. ಸೊ ಆನಂದ್ ಸರ್, ನಿಮ್ಮ ಒಂದು ಪರಿಚಯ ಆಯ್ತು ನಮ್ಮ ವೀಕ್ಷಕರಿಗೆ. ಇನ್ನು ನಿಮ್ಮ ಜೀವನದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ನೀವು ಮಂಡ್ಯದಿಂದ ಮೈಸೂರಿಗೆ ಬಂದ ಮೇಲೆ ಕಲಾವಿದರಾಗೆ ನಿಮ್ಮ ಜೀವನ ಶುರು ಆಯ್ತಾ ಅಥವಾ ಹೇಗೆ? ಮಂಡ್ಯದಲ್ಲಿ ನಾನು ಡಿಗ್ರಿ ಮುಗಿದ್ಮೇಲೆ ನಾನು, ನನ್ನ ತಮ್ಮ ಎಲ್ಲ ಸಣ್ಣ ಪುಟ್ಟ ನಾಟಕಗಳು ಅದು ಇದು ಎಲ್ಲ ಮಾಡ್ಕೋತಾ ಇದ್ವು ಮಂಡ್ಯದಲ್ಲಿ. ಅದೊಂದು ರಂಗಭೂಮಿ ಹಿನ್ನೆಲೆ ಇತ್ತು. ಮೈಸೂರಿಗೆ ಬಂದ್ಮೇಲೆ ಏನಪ್ಪಾ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ಸಿಹಿ ಕೈ ಚಂದ್ರು ಅಂತ ನಮ್ಮ ಅನ್ನದಾತರು, ಇವಾಗ ಅವ್ರ ಜಮೀನಲ್ಲೇ ನಾನಿದ್ದೀನಿ. ಹೌದಾ? ಸಿಹಿ ಕೈ ಚಂದ್ರು ಅವರ ಜಮೀನು? ಹೌದು. ಅವರು ನಾನು ಇಲ್ಲಿ ಬರೋದಿಕ್ಕೆ ಮುಖ್ಯ ಕಾರಣ ಆದ್ರು. ಅವರ ಒಂದು ತೋಟನ ನೀವು ನೋಡ್ಕೋಬೇಕು, ಮೈಸೂರಿನಲ್ಲಾಗೋ ಈ ಬೊಂಬಾಟ್ ಭೋಜನ ಎಲ್ಲ ಒಂದು ಉಸ್ತುವಾರಿ ನೀವು ನೋಡ್ಕೋಬೇಕು ಅಂತ ಹೇಳಿ ನಾನು ಮೈಸೂರಿಗೆ ಬರೋದಿಕ್ಕೆ ಮೂಲ ಕಾರಣೀಭೂತ ಆದ್ರು. ಸರಿ ಸರ್, ನೀವು ಮಂಡ್ಯದಲ್ಲಿದ್ರಿ, ಆಮೇಲೆ ಆ ನಂತರ ಮೈಸೂರಿಗೆ ಬಂದ್ರಿ. ಮೈಸೂರಿಗೆ ಬಂದ ನಂತರ ನಟನೆ ಕಡೆಗೆ ಗಮನ ಹೇಗೆ ಸೆಳೀತು? ಅಲ್ಲಿ ಆಸಕ್ತಿ ಹೇಗೆ ಬೆಳೀತು ನಿಮ್ಗೆ? ನಿಜವಾಗ್ಲೂ ಒಳ್ಳೆ ಕ್ವಶನ್. ನಾನು ರಮೇಶ ಎಲ್ಲ ನಾಟಕದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಎಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ವು. ಚಿಕ್ಕನ್ನಲ್ಲಿ ಅಭಿನಯಿಸ್ತಾ ಇದ್ವು. ಹಾಗೆ ಒಂದು ದಿವಸ ನಾನು ಮೈಸೂರಿಗೆ ಬಂದ್ಮೇಲೆ ನನ್ನ ಸುತ್ತಮುತ್ತ ಎಲ್ಲ ಜನ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ನಿಮ್ಮ ತಮ್ಮ ಮಂಡ್ಯ ರಮೇಶು ದೊಡ್ಡ ಕಲಾವಿದ್ರು, ನೀವು ಆಕ್ಟ್ ಮಾಡ್ತಾ ಇಲ್ವಾ? ನೀವ್ ಯಾತ್ರಲ್ಲಿ ಮಾಡ್ತಾ ಇದ್ದೀರಾ? ನಿಮ್ಗೇನ್ ಅನುಭವ ಇದೆ ಇದರಲ್ಲಿ? ನಿಮ್ ತಂದೆ ಕಲಾವಿದರಾಗಿದ್ರ? ಇವೆಲ್ಲ ಕೇಳ್ತಾ ಬಂದ್ರು. ನಾನು ಮನಸ್ಸಿನಲ್ಲಿ ತುಡ್ತಾ ಇತ್ತು, ನಾನು ಯಾಕೊಬ್ಬ ನಟ ಆಗ್ಬಾರ್ದು ಅಂತ. ಒಂದ್ ಫೈನ್ ಡೇ ನನಗೆ ಒಂದು ಉತ್ತಮವಾದ ಅವಕಾಶ ಬಂತು. ನನ್ನ ಕಿರಿಯ ಮಿತ್ರರಾದ ರಾಘವೇಂದ್ರ ಅವರು, ಸುನೀಲ್ ಅವರು, ಮತ್ತೆ ಚೇತನ್ ಅವರು, ಸಿದ್ದರಾಜು ಅವರು, ಇವರೆಲ್ಲ ನನಗೆ ಸರ್ ನೀವೊಂದು ಪಾತ್ರ ಮಾಡಿ ಅಂತ ಕೇಳ್ತಾ ಬಂದ್ರು. ಆ ಸುಸಂದರ್ಭ ನಾನು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂದ್ಕೊಂಡು ಇವರೆಲ್ಲರ ಸಹಕಾರದಿಂದ ನಾನು ಒಬ್ಬ ನಟನಾಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಿಲ್ಡಪ್ ಆಯ್ತು. ಸರ್, ನೀವು ಅಭಿನಯಿಸಿರುವಂತ ಒಂದಷ್ಟು ಚಿತ್ರಗಳ ಹೆಸರನ್ನ ಹೇಳ್ಬೋದಾ? ದೊಡ್ಡ ಚಲನಚಿತ್ರಗಳು ಅಂತಂದ್ರೆ ಒಂದು 48ರಿಂದ 50 ಫಿಲಮ್ ಆಗಿರ್ಬೋದು. ನೀವು ಕರೆ ಮಾಡಿದ ಚಂದಾದಾರರು ಅಂತ ಒಂದು ಮಾಡಿದೆ. ಹಾಗಾಗಿ ಯಜಮಾನ, ಕ್ರಾಂತಿ, ಇತ್ತೀಚೆಗೆ ಬಂದಿರುವಂತ ದರ್ಶನ್ ಫಿಲಮ್ ಕಾಟೇರ, ಇವುಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ಸೊ ಓವರ್ ಆಲ್ ಇಲ್ಲಿವರೆಗೂ ಎಷ್ಟು ಕಿರುಚಿತ್ರಗಳಲ್ಲಿ ನಟಿಸಿದ್ದೀರಾ ಸರ್? ಕಿರುಚಿತ್ರಗಳು ಒಂದು 70ರಿಂದ 80 ಆಗಿದೆ ಚೇತನ್. ಅದರಲ್ಲಿ ಒಂದು 20ರಿಂದ 30 ಫಿಲಮ್ಗಳಿಗೆ ದೊಡ್ಡ ಅವಾರ್ಡ್ಗಳೆಲ್ಲ ಸಿಕ್ಕಿದೆ. ಪ್ರಸ್ತುತ ಒಂದು ಇತ್ತೀಚೆಗಷ್ಟೇ ರೋಣ ಅಂತ ಒಂದು ಫಿಲಮ್ ಮುಗಿಸಿದೆ, ಅದು ಡಬ್ಬಿಂಗ್ ಹೋಗ್ಬೇಕು. ಇವತ್ತು ಒಂದು ಕಾಡು ಮಲ್ಲಿಗೆ ಅಂತ ಒಂದು ಹಾಡಿ ಜನಾಂಗದ ಒಂದು ಕತೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಒಬ್ರು ರವಿ ಅಂತ. ಅದ್ರದ್ದು ಮುಹೂರ್ತ ಬೆಳಗ್ಗೆ 8:15 ಅದು ಮುಗಿಸ್ಕೊಂಡು ತೋಟಕ್ಕೆ ಬಂದಿದ್ದೀನಿ. ನೀವು ಸರ್ ಇಲ್ಲಿವರೆಗೂ 48ರಿಂದ 50 ಚಲನಚಿತ್ರಗಳಲ್ಲಿ ನಟಿಸಿದ್ದೀರಾ ಅಂತ ಹೇಳಿದಿರಾ. ಯಾವ ಚಿತ್ರದ ಪಾತ್ರ ನಿಮ್ಗೆ ಖುಷಿ ಕೊಡ್ತು? ನನಗೆ ನಿಜವಾಗ್ಲೂ ಎಲ್ಲಾ ಡೈರೆಕ್ಟ್ರು ಖುಷಿ ಕೊಡ್ತಾರೆ, ಒಬ್ಬೊಬ್ರದ್ದು ಅನುಭವ ಒಂದೊಂದ್ ತರ ಇರುತ್ತೆ. ಅದರಲ್ಲಿ ನನ್ನ ಫೇವರೇಟ್ ಯಾವ್ದು ಅಂದ್ರೆ, ಸುಮಾರು ಒಂದು 3 ವರ್ಷದ ಕೆಳಗೆ, 3-4 ವರ್ಷನೇ ಆಗಿರ್ಬೋದು, ನೀವು ಕರೆ ಮಾಡಿದ ಚಂದಾದಾರರು ಅಂತ
ಒಂದು ನಿಜವಾಗ್ಲೂ ಥ್ರಿಲ್ ಕೊಡುವಂತ ಪಾತ್ರ ನನಗೆ ಸಿಕ್ತು. ಆ ಚಿತ್ರದ ವಿಶೇಷತೆ ಏನಂದ್ರೆ ಅದರಲ್ಲಿ ಮಡಿಕೇರಿ ಕಾರ್ಯಪ್ಪ ಅಂತ ನನ್ನೊಂದು ಪಾತ್ರ. 4 ಜನ ಮರ್ಡರ್ ಮಿಸ್ಟ್ರಿ ಕೇಸ್ನಲ್ಲಿ ಅದರಲ್ಲಿ ನಾನು ಒಬ್ಬ ಸಸ್ಪೆಕ್ಟ್. ಅದು ಕೊನೆವರೆಗೂ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ. ಅದು ಅಷ್ಟು ಚೆನ್ನಾಗಿ ದಿಲೀಪ್ ರಾಜ್ ಅವರು ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಇನ್ನೂ ಒಬ್ಬರು ನನ್ನ ಜೊತೆ ಸುಮಾರು ಅನೇಕ ಕಲಾವಿದರುಗಳೆಲ್ಲ ಮಾಡಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಅವರೆಲ್ಲ ಸೀರಿಯಲ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರ ಇವಾಗ್ಲೂ ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಆಗುತ್ತೆ. ಅದು ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಂತ ಪಾತ್ರ. ಮಂಡ್ಯ ರಮೇಶ್ ಸರ್ ದೊಡ್ಡ ಕಲಾವಿದರು, ಅವ್ರ ಬಗ್ಗೆ ಹೇಳೋದಾದ್ರೆ? ರಮೇಶನ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ನನಗೊಂಥರ ಹೆಮ್ಮೆ ಅನಿಸುತ್ತೆ. ಬಾಲ್ಯದಿಂದಲೂ ಅವನಿಗೆ ನಾಟಕ, ಸಂಗೀತ, ನೃತ್ಯ ಇವುಗಳಲ್ಲಿ ಬಹಳ ಆಸಕ್ತಿ ಇತ್ತು. ಇದ್ರ ಒಟ್ಟಿಗೆನೇ ನನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದ, ನನ್ನಲ್ಲೂ ಅಭಿನಯ ಮಾಡಿಸ್ತಾ ಇದ್ದ. ಅದೆಲ್ಲ ಸರಿ, ಅವನು ಮೈಸೂರಿಗೆ ಬಂದಾದ್ಮೇಲೆ ರಂಗಭೂಮಿನಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಚಲನಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕು ಅಂದ್ಬಿಟ್ಟು ರಂಗಾಸಕ್ತರಿಗೆ ಒಂದು ನಟನಾ ರಂಗಶಾಲೆ ಅಂತ ಅಂದ್ಬಿಟ್ಟು ಒಂದು ಸ್ಥಾಪನೆ ಮಾಡ್ದ. ಅದಕ್ಕೆ ಅವನೇ ನಿರ್ಮಾತೃ. ಇವತ್ತಿನ ದಿವಸ ಒಂದು 20 ವರ್ಷದಿಂದ ಎಳೆಯ ಮಕ್ಕಳುಗಳಿಗೆ ರಜಾ ಮಜಾ ಅಂತ ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತೀವಿ. ಯುವಕರಿಗೆ ಒಂದು ದಾರಿದೀಪ ಆಗಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಟನೆ ಬಗ್ಗೆ ಒಂದು ನಾವು ಶಾಲೆ ನಡೆಸ್ತಾ ಇದ್ದೀವಿ. ಇದರಲ್ಲಿ ಕಲ್ತ್ಕೊಳ್ಳೋದಕ್ಕೆ ಇಡೀ ನಾಡಿನಾದ್ಯಂತ ಎಲ್ಲ ಬಂದು ಇಲ್ಲಿ ಜಾಯಿನ್ ಆಗ್ತಾರೆ. ಪ್ರತಿಯೊಂದುವೇ ಇಲ್ಲಿ ಕಲ್ತ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ರಂಗಭೂಮಿ ಒಂದು ಇವತ್ತಿನ ದಿವಸಗಳಲ್ಲಿ ನಶಿಸಿ ಹೋಗ್ತಾ ಇದೆ. ಅದನ್ನು ಕಾಪಾಡೋಕ್ಕೋಸ್ಕರ ಇದು ಒಂದು ವೇದಿಕೆ ಆಗಿದೆ. ಇಡೀ ಕರ್ನಾಟಕದಲ್ಲಿ ನಾನು ಹೇಳಬೇಕು ಅಂದರೆ 3 ರಂಗಶಾಲೆಗಳಿವೆ. ಒಂದು ನೀನಾಸಂ ಅಂತ, ಇನ್ನೊಂದು ರಂಗಾಯಣ ಅಂತ, ಇನ್ನೊಂದು ನಟನಾ ಸಂಸ್ಥೆ ಅಂತ. ಈ ನಟನಾ ಸಂಸ್ಥೆಯಿಂದ ಹೋಗಿರುವಂಥ ಎಲ್ಲ ಕಲಾವಿದರುಗಳು ಇವತ್ತಿನ ದಿವಸದಲ್ಲಿ ನಾನು ಹೆಮ್ಮೆ ಅಂತ ಹೇಳ್ಕೊತೀನಿ 60ರಿಂದ 70 ಭಾಗ ಸೀರಿಯಲ್ಗಳಲ್ಲಿ, ಫಿಲ್ಮ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲಿ ಖುಷಿ ನಟನಾ ಅಂತ ನೀವು ಕೇಳಿರ್ಬೋದು, ಸೀರಿಯಲ್ಗಳಲ್ಲಿ ತೊಡಗಿಸ್ಕೊತಾ ಇದ್ದಾಳೆ. ಇನ್ನು ಶ್ರೀಹರ್ಷ ಅಂತ ಸಿಂಗರ್ ನೀವು ಕೇಳಿರ್ಬೋದು, ಇಡೀ ಕರ್ನಾಟಕಕ್ಕೆ ಅಲ್ಲ ವಿದೇಶಗಳಲ್ಲೂ ಅವನು ಕನ್ನಡದ ಒಂದು ಕಂಪನ್ನು ಸೂಚ್ತಾ ಇದ್ದಾನೆ. ಭಾಳ ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಮತ್ತು ಅದಲ್ಲದೆ ರಾಮಾಚಾರಿ ಅಂತ ಒಂದು ಸೀರಿಯಲ್ ಬರ್ತಾ ಇದೆ. ಅದರಲ್ಲಿ ರಾಮಾಚಾರಿ ಪಾತ್ರ ಮಾಡ್ತಾ ಇರೋನು ನಮ್ಮ ನಟನಾದವನು. ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಇಷ್ಟು ಮಾತ್ರ ಅಲ್ಲ, ಇವಾಗ ಡೇರ್ ಡೆವಿಲ್ ಮುಸ್ತಫಾ ಅಂತ ಒಂದು ದೊಡ್ಡ ಫಿಲಮ್ ಬಂತು. ನ್ಯಾಷನಲ್ ಅವಾರ್ಡ್ ಕೂಡ ತೊಗೊಳೋದಕ್ಕೆ ಅದು ಕಾಂಪಿಟೇಷನ್ ಕೊಡ್ತು. ಅದು ಕೂಡ ತುಂಬ ಅತ್ಯದ್ಭುತವಾದ ಫಿಲಮ್ಮು, ಅವಾರ್ಡು ಕೂಡ ತೊಗೊಂತು. ಅದ್ರಲ್ಲಿ ಮಾಡಿರೋವಂಥ ಶಿಶಿರ್ ಬೈಕಾಡಿ ಅಂತ ಅವನು ನಮ್ಮ ನಟನಾ ಸಂಸ್ಥೆ ಹುಡುಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಇವಿಷ್ಟು ಕಲಾವಿದರುಗಳನ್ನು ನಟನಾ ಸಂಸ್ಥೆಯಿಂದ ಹೋಗ್ತಾ ಇದ್ದಾರೆ. 60ರಿಂದ 70 ಭಾಗ ಎಲ್ಲ ಚಲನಚಿತ್ರರಂಗ ಮತ್ತು ರಂಗಭೂಮಿ ಇಲ್ಲಿ ಎಲ್ಲತ್ರಲ್ಲೂ ಭಾಗವಹಿಸಿ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ಬಾಚ್ಕೋತಾ ಇದ್ದಾರೆ. ಇದು ನಮ್ಮ ನಟನಾ ರಂಗಶಾಲೆಯ ಮಂಡ್ಯ ರಮೇಶನ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಪ್ರತಿಯೊಬ್ಬನೂ ಇದರಲ್ಲಿ ಕಲ್ತ್ಕೊಂಡು ಅವನು ಡೈರೆಕ್ಷನ್ ವಿಭಾಗದಲ್ಲೇ ಆಗಲಿ ಅಥವಾ ಆ್ಯಕ್ಟಿಂಗ್ನಲ್ಲೇ ಆಗಲಿ, ಸೀರಿಯಲ್ಗಳಲ್ಲಿ, ಫಿಲಮ್ಗಳಲ್ಲಿ ಎಲ್ಲತ್ರಲ್ಲೂ ತೊಡಗಿಸ್ಕೋತಾರೆ. ನಮ್ಮ ಮಂಡ್ಯ ರಮೇಶನ ನಟನಾ ರಂಗಶಾಲೆ ಅಂತ ಹೇಳ್ಕೊಳ್ಳೋದಕ್ಕೆ ಭಾರಿ ಖುಷಿ ಆಗುತ್ತೆ. ಇದರಲ್ಲಿ ಅವನೇ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾನೆ. ಆನಂದ್ ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಚೇತನ್, ನಂದು ಒಂದು ಮಧ್ಯಮ ವರ್ಗದ ಕುಟುಂಬ. ನಾನು 1989ನೇ ಇಸ್ವಿನಲ್ಲಿ ಮದುವೆ ಆದೆ. ನನ್ನ ಹೆಂಡತಿ ಗೃಹಿಣಿ, ಅವಳ ಹೆಸರು ಹರಿಣಿ ಅಂತ. ಸುಮಾರು ಒಂದು 35 ವರ್ಷ ಆಗಿದೆ ಮದುವೆ ಆಗಿ. ಒಬ್ಬ ಮಗ ಇದ್ದಾನೆ. ಬಾಲ್ಯದಿಂದಲೂ ಅವನಿಗೂ ನಾಟಕ, ಸಂಗೀತ ಎಲ್ಲತ್ರಲ್ಲೂ ಆಸಕ್ತಿ ಇತ್ತು. LNTಗೆ ಕೆಲಸಕ್ಕೆ ಸೇರ್ಕೊಂಡ. ಎಜುಕೇಶನ್ನು ಅವನು BE ಮಾಡಿದ್ಮೇಲೆ LNTನಲ್ಲಿ ಸ್ವಲ್ಪ ಕಾರ್ಯದ ಒತ್ತಡ ಜಾಸ್ತಿ ಇದ್ದಿದ್ರಿಂದ ನಾನೇ ಒಂದು ಆಫೀಸ್ ಓಪನ್ ಮಾಡ್ಕೋತೀನಿ ಅಂತ ಇವಾಗ ಒಂದು ಸಾಫ್ಟ್ವೇರ್ ಆಫೀಸ್ ಓಪನ್ ಮಾಡ್ಕೊಂಡಿದ್ದಾನೆ ಇಲ್ಲೇ ರಾಮಕೃಷ್ಣ ನಗರದಲ್ಲಿ. ಲ್ಯಾಪ್ಟಾಪು, ಸರ್ವಿಸು, ಮೇಂಟೆನೆನ್ಸು ಇಡೀ ಕರ್ನಾಟಕದಲ್ಲೆಲ್ಲ ಓಡಾಡ್ತಾನೆ. ಸರ್ವಿಸು, ಮೇಂಟೆನೆನ್ಸು ಮಾಡಿಕೊಂಡು ಆಫೀಸ್ ಓಪನ್ ಮಾಡಿಕೊಂಡು ಮಗನಿಗೆ ಮದುವೆ ಮಾಡಿದ್ದೀನಿ. ನನ್ನ ಸೊಸೆ ಹೆಸರು ಸ್ವಾತಿ ಅಂತ. ಒಬ್ಬ ಮೊಮ್ಮಗನೂ ಇದ್ದಾನೆ. ನಮ್ಮದು ಒಟ್ಟಿನಲ್ಲಿ ಸುಖಿ ಕುಟುಂಬ. ಆನಂದ್ ಸರ್, ಇಷ್ಟೊತ್ತು ನಿಮ್ಮ ಜೀವನದ ಅನುಭವಗಳನ್ನ ಶೇರ್ ಮಾಡಿಕೊಂಡು ಮತ್ತೆ ಈ ಸಂದರ್ಶನ ಮಾಡೋದಕ್ಕೆ ನಮಗೆ ಸಹಕಾರ ನೀಡಿದ್ದಕ್ಕೆ ನಮ್ಮ ವೀಕ್ಷಕರು ಮತ್ತೆ ನಮ್ಮ ಚಾನೆಲ್ನ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಒಬ್ಬ ಪುಟ್ಟ ಕಲಾವಿದನನ್ನ ನಿಮ್ಮ ಚಾನೆಲ್ ಮುಖಾಂತರ ವೀಕ್ಷಕರಿಗೆ ತಲುಪಿಸ್ತಾ ಇದ್ದೀರಲ್ಲ, ಹಾಗಾಗಿ ನಾನು ನಿಮಗೆ ಧನ್ಯವಾದಗಳು ಅರ್ಪಿಸಲೇಬೇಕು. ನಿಮಗೆ ವೀಕ್ಷಕರಿಗೆ ನನ್ನ ಧನ್ಯವಾದಗಳು, ಆಶೀರ್ವಾದ, ಹಾರೈಕೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.